ಅತೃಪ್ತರು, ಇನ್ನೊಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಇದೆಲ್ಲದರ ಮಧ್ಯೆ ಇಂದು ಕಾಂಗ್ರೆಸ್ ಶಾಸಕಾಂಗ ಸಭೆ ಕರೆದಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರೋ ಸಭೆಯಲ್ಲಿ ಸಂಪುಟ ವಿಸ್ತರಣೆ, ನಿಗಮ ಮಂಡಳಿ ನೇಮಕದ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಯುತ್ತೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದು ಸಭೆಯ ಮೂಲ ಉದ್ದೇಶವಾಗಿದೆ. ಹೀಗಾಗಿ ಸಭೆಗೆ ಎಲ್ಲಾ ಕಾಂಗ್ರೆಸ್ನ ಶಾಸಕರು ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಸಿದ್ದರಾಮಯ್ಯ ಪತ್ರ ಬರೆದು ಎಚ್ಚರಿಕೆ ಕೊಟ್ಟಿದ್ದಾರೆ. ಆಪರೇಷನ್ ಕಮಲದ ಭೀತಿಯ ನಡುವೆ ಈ ಶಾಸಕಾಂಗ ಸಭೆ ಮಹತ್ವ ಪಡೆದುಕೊಂಡಿದೆ. ಇನ್ನು ಇಂದಿನ ಸಭೆಯಲ್ಲಿ ಸಿಎಂ ಎಚ್ಡಿಕೆ ಭಾಗವಹಿಸೋದಿಲ್ಲ ಅಂತ ಮಾಜಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಡಿಸೆಂಬರ್ 22ಕ್ಕೆ ಸಂಪುಟ ವಿಸ್ತರಣೆ ಆಗುವುದು ಖಚಿತ, ನಮ್ಮಲ್ಲಿ ಅತೃಪ್ತರು ಯಾರೂ ಇಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಸಭೆ ಕರೆದಿರೋದು, ಅದಕ್ಕೆ ಮುಖ್ಯಮಂತ್ರಿಗಳನ್ನ ಕರೆದಿಲ್ಲ. 22ನೇ ತಾರೀಕು ಮೋಸ್ಟ್ ಲೈಕ್ಲಿ ದೇರ್ ವಿಲ್ ಬಿ ಎನ್ ಎಕ್ಸ್ಪ್ಯಾನ್ಷನ್ ಆಫ್ ದಿ ಕ್ಯಾಬಿನೆಟ್. ಸಚಿವ ಸ್ಥಾನ ತೀರ್ಮಾನ ಮಾಡೋದು ಹೈಕಮಾಂಡ್ನವರು. ಅವರು ಯಾರನ್ನು ಮಾಡಬೇಕು ಯಾರನ್ನು ಮಾಡಬಾರ್ದು ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ತಾರೆ. ಒಂದ್ಸಾರಿ ತೀರ್ಮಾನ ಆದ್ಮೇಲೆ ಎಲ್ಲರೂ ಒಪ್ಕೋತಾರೆ. ಇನ್ನು ಬೆಳಗ್ಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆದರೆ ಸಂಜೆ ಶಾಸಕರಿಗೆ ಸಚಿವ ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿಯನ್ನ ಏರ್ಪಡಿಸಿದ್ದಾರೆ. ಪಾರ್ಟಿಯ ನೆಪದಲ್ಲಿ ಅತೃಪ್ತ ಶಾಸಕರನ್ನ ಡಿಕೆಶಿ ಸಮಾಧಾನ ಮಾಡಲಿದ್ದಾರೆ. ಇನ್ನು ಡಿನ್ನರ್ ಪಾರ್ಟಿಗೆ ಜಾರಕಿಹೊಳಿ ಬ್ರದರ್ಸ್ಗೂ ಆಹ್ವಾನ ನೀಡಲಾಗಿದೆ. ಆದರೆ ಜಾರಕಿಹೊಳಿ ಬ್ರದರ್ಸ್ ಪಾರ್ಟಿಗೆ ಹೋಗ್ತಾರಾ ಅನ್ನೋದೇ ಕುತೂಹಲ. ಇನ್ನು ಡಿನ್ನರ್ ಪಾರ್ಟಿಯಲ್ಲಿ ಶಾಸಕರ ಸಮಸ್ಯೆಗಳನ್ನ ಡಿಕೆಶಿ ಆಲಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಇವತ್ತು ಸಂಜೆ ಶಾಸಕರೆಲ್ಲರಿಗೂ ಕೂಡ ಡಿನ್ನರ್ ಪಾರ್ಟಿಯನ್ನ ಏರ್ಪಡಿಸಿದ್ದಾರೆ. ಅಂದ್ರೆ ಇದರ ಮೂಲ ಉದ್ದೇಶ ಆಗಿರೋದು ಅತೃಪ್ತ ಶಾಸಕರನ್ನ ಸಮಾಧಾನ ಪಡಿಸುವಂತಹ ನಿಟ್ಟಿನಲ್ಲಿ ಈ ಡಿನ್ನರ್ ಪಾರ್ಟಿಯನ್ನ ಏರ್ಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಜಾರಕಿಹೊಳಿ ಬ್ರದರ್ಸ್ಗೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಅವರು ಹೋಗ್ತಾರಾ ಇಲ್ವಾ ಕಾದ್ ನೋಡೋಣ.